ಅಂತಾರ ಆ ಜಾಗನ್ಯಾಗ ತುರಿಸಿದ ಬಳಕ ಸಮಾಧಾನ ಆಗ್ತೈತಿ ಅಂದ್ರ ಹೌದು. ಆ ಎರಡು ಕೋಡಿನ ನಡು ಒಂದು ತೆಗ್ ಬಿದ್ದತೆ ಅಲ್ಲಿ ಕೋಡಿ ಇತ್ತೋ ಏನ ಇಲ್ಲೋ? ಲಕ್ಷ್ಮಣ ನಿನಗ ಕೇಳುದಿಲ್ಲ. ಸರ್ಕಾರ ಕೋಡಿ ಇತ್ತಪ್ಪ ಅಂದಿ ಅಂದ್ರ ಏನಾಗ್ತೈತಿವ? ಆ ಕೋಡಿ ಯಾರ ಮುರಿದಾರು ಈ ಕಲಿಯುಗದೊಳಗೆ ಏನಾಗಿ ಉಳಿದೈತಿ. ಹೌದು, ಬೇಕಲ್ಲ ಅದಕ್ಕೊಂದು ನಾಮಕರಣ ಬರ್ಬೇಕಲ್ಲ. ಬೇಕಲ್ಲ ತಂಗಿ, ಅದಕ್ಕೆ ಸಣ್ಣದೊಂದು ಕ್ಯಾಲಿ ಅಂದ ಕೊಟ್ಟು ಬಿಡ್ರಪ್ಪ ಹೋಗ್ಲಿ. ಅದೇ ರೀತಿಯಾಗಿ ಯಾವ ನಮ್ಮ ಎಣ್ಣಿಮ್ರಿಗಿ ಗ್ರಾಮದವರು ಅರುಣ ಕುಮಾರಣ್ಣ ಅವರು ಬಿರಾಜಾರ ಇವರ ಅನಿತಾನ ನಾನು ಎಂದೇನ್ ಹಿಡಿದು ನೋಡುತ್ತ ಬಂದೆ, ಎಂದೇನ್ ಹಿಡಿದು ನೋಡುತ್ತ ಬಂದೆ, ಸುಖ ಇಲ್ಲ ಕಡಿತಾನ ಎಂತಾದವ್ವ ಈಗ ನನ್ನ ಮನಿತ ನಾನು ಎಂದೇನ್ ಹಿಡದ ನೋಡುತ್ತ ಬಂದೆ, ಎಂದೇನ್ ಹಿಡದ ನೋಡುತ್ತ ಬಂದೆ, ಸುಖ ಇಲ್ಲ ಕಡಿತಾನ ಎಂತಾದವ್ವ ಈಗ ನನ್ನ ಮಣಿತ ಮೊದಲ ನನ್ನ ಸೋದರ ಮಾವರ ಬಾಳುತ್ತ ಬಡತಾನ ನನ್ನ ತಾಯಿ ತಂದೆಗೆ ತಿಳಿದಿಲ್ಲವ್ವ ಜೀತವ ಮಾಡತಾನ ನನ್ನ ಹೊಟ್ಟೆನ ಸುಖ ಒಳ್ಳೆಯಲ್ಲವ್ವ, ಹೊಟ್ಟೆನ ಸುಖ ಒಳ್ಳೆಯಲ್ಲವ್ವ, ಸಿಕ್ಕನ ಬಡತಾನ ಎಂತಾದವ್ವ ಈಗ ಯಾಂತಾದವ್ವ ಈ ಗಂಡನ ಮನಿತಾನ, ಯಾಂತಾದವ್ವ ಈ ಹುಡುಗನ ಮನಿತಾನ. ನಾನು ಎಂದೇನ್ ಹಿಡದ ನೋಡುತ್ತ ಬನ್ನಿ, ಎಂದೇನ್ ಹಿಡದ ನೋಡುತ್ತ ಬನ್ನಿ, ಸುಖವಿಲ್ಲ ಕಡಿತಾನ ಎಂತಾದವ್ವ ಈ ಗಂಡನ ಮನಿತಾನ. ಹುಟ್ಟಿ ಬೀಸಿ ಹೊಟ್ಟಿಗೆ ಹಾಕಿನಿ ಚಾತ್ಯನ ಬೆಳತಾನ, ನನ್ನ ತಾಯಿ ತಂದೆಗೆ ತಿಳಿದಿಲ್ಲವ್ವ ಬೇಕವ ಮಾಡತಾನ. ಎಲ್ಲಿ ಕಳ್ಳಿಗೆ ಮುಳ್ಳ ಚೊಚ್ಚಲವ್ವ, ಹಳ್ಳಿಗೆ ಮುಳ್ಳ ಚೊಚ್ಚಲವ್ವ, ಎಲ್ಲ ಸುಳ್ತಾನ ಎಂತಾದವ್ವ ಈ ಗಂಡನ ಮನಿತ ನಾನು
ಗರತ್ಯಾರಿಗೆ ಗಂಡನೇ ದೇವರ, ಪತಿವರ್ತ್ಯಾರಿಗೆ ಪತಿ ಗಂಡನೇ ದೇವರ. ಏನ್ ಹೇಳ್ಯಾರಲ್ಲ? ಗರತಿಗಿನೂ ಗಂಡನ ಬೇಕು, ಪತಿವರ್ತಿಗಿನೂ ಪತಿನ ಗಂಡನ ಬೇಕು. ಹೌದು ತಮ ಲಕ್ಷ್ಮಣ, ಇದು ಸೃಷ್ಟಿ ನಿಯಮ ಐತಿ. ಹ್ಯಾಂಗ್ರಿ? ಪ್ರತಿ ಒಂದ ಗಂಡಗ ಹೆಂಡತಿ ಬೇಕು, ಹೆಂಡತಿ ಗಂಡ ಬೇಕು, ಆಯಿಗೆ ಒಂದು ಮುತ್ಯ ಬೇಕು, ಮುತ್ಯಾಗ ಒಂದು ಆಹಿ ಬೇಕು. ಹೌದು ಹೌದು. ಹಾ, ಚಿಗೋ ಒಂದು ಕಾಕ ಬೇಕು, ಚಿಗೋ ಒಂದು ಕಾಕ ಬೇಕು, ಕಾಕಾಗ ಒಂದು ಚಿಗೋ ಬೇಕು, ಕಾಕುಗ ಕಾಕ ಬೇಕು. ಅತ್ತಿಗೆ ಮಾವ ಬೇಕು, ಮಾವಾಗ ಅತ್ತಿ ಬೇಕು, ಹಳೆಯ ಬೇಕು, ಸೊಸಿ ಬೇಕು, ಮಗಳು ಬೇಕು. ಇವೆಲ್ಲ ಸೃಷ್ಟಿ ನಿಯಮ. ಅದಕ್ಕ ಏನಾಯ್ತ್ರಿ? ಅದೇ ನಮ್ಮ ಅಂದೇವಾಡಿ ಗೈಬಿಸಾಬಾಜಾರ ಗುರುಗಳಾದಂತವ್ರು ಒಂದು ಪದ್ಯದೊಳಗ ಮಾಡಿಟ್ಟಾರ. ಏನಂತ ಮಾಡಿದ್ದಾರೆ ಗುರುಗಳು? ಯಾವ ಅಕ್ಕಿಗೆ ಗರ್ವಿಲ್ಲ ಅಕ್ಕಿನೇ ಗರತಿ. ಹೌದಲ್ಲ? ಗಂಡಿರುದು ಬ್ಯಾರೆ ಅಲ್ಲ, ಗಂಡಿರುದು ಎಲ್ಲ ಒಂದೇ. ಇದು ತೊಗಲಿನ ಗಂಡ ಇರುದೆಲ್ಲ ಒಂದೇ. ಹೌದು. ಗರತಿಗೆ ಯಾವ ಅಕ್ಕಿಗೆ ಗರ್ವಿಲ್ಲ ಅಕ್ಕಿನೇ ಗರತಿ. ಹೌದಲ್ಲ? ಯಾವ ಅಕ್ಕಿಗೆ ಪಾಪ ಇಲ್ಲ ಅಕ್ಕಿನೇ ಪತಿವ್ರತಿ. ಹೌದವ? ಗರ್ವ ಇಲ್ಲದಕ್ಕಿನೇ ಗರತಿ, ಪತಿ ಪಾಪ ಇಲ್ಲದಕ್ಕಿನ ಪತಿವ್ರತಿ. ಹೌದು ಹೌದಲ್ಲ? ಸಾಕ್ಷಾತ್ ಅವರು ಇಲ್ಲೇ ಬಂದಾರ ಕವಿಗಳು, ಬಂದ ನಿಂತಾರ. ಅದಕ್ಕೆ ಒಂದು ಮಾತು ಹೇಳ್ಯಾರ ನೋಡ್ರಿ. ಅವ್ರು ಏನಂತ ಹೇಳಿ? ಏನಂತ್ರಿ? ಕೂಡಿದಂತ ಸಭಾದಾಗ ಹಾಡಿ ನಾನು ಕೇಳತೀನಿ, ದೈವ ಇದ್ದಲ್ಲಿ ದೇವ್ರವ ಹೆಂಗ ಇರ್ತಾನ. ಒಬ್ಬ ದೈವಳನ ದೈವದಲ್ಲಿ ದೇವರಿರ್ತಾನ, ಇಲ್ಲದ ದರಿದ್ರನ ದೈವದಲ್ಲಿ ದೇವರು ಎಲ್ಲಿ ಹಾನ. ಪ್ರಯತ್ನ ಪಡೆಯದ ಹೊರತ ಪರ ವಸ್ತು ಸಿಗುವುದಿಲ್ಲ, ಅರಿವಿನೊಳ ಗುರು ಐಕ್ಯ ಆಗ್ಯಾನ. ಗರತ್ಯಾರಿಗೆ ಗಂಡ ದೇವರಂತಿ, ಪತಿವರ್ತ್ಯರಿಗೆ ಪತಿ ಗಂಡ ದೇವರಂತಿ. ಗರತ್ಯಾರಿಗೆ ಗರ್ವಿಲ್ಲ, ಪತಿವರ್ತ್ಯರಿಗೆ ಪಾಪಿಲ್ಲ, ನೀತ ಹಾಡ ನಾಚಿಕಿಲ್ಲ, ನರಕ ಮಲಿನ ಅಂತ ಹೇಳ್ಯಾರ. ಹೌದು ಹೌದೇವ. ಇಂಗ್ಲಿಷ್ ನೋಡ ಅವ್ರ ಮಾಡಿಟ್ಟಾರ, ಯಾರ ಕವಿಗಳಾದಂತವ್ರು ಮಾಡಿಟ್ಟಾರ ಇದನ್ನ. ಯಾವ? ಹೌದು ಹೌದಲ್ಲ? ಅದಕ್ಕೆ ಏನ್ ಹೇಳಕತ್ಯಾರೀಗ? ಹೇಳ್ತಾರಿ? ಗಂಡನೇ ದೊಡ್ಡವ, ಗಂಡನ ದೇವರ. ಹೆಣ್ಣಿಗೆ ಗಂಡ ಬೇಕು, ಎಲ್ಲದಕ್ಕೂ ಗಂಡ ಬೇಕು ಅಂತ ಹೇಳತ್ಯಾರ. ಇವ್ ಹೇಳ್ತಾನು ಇಲ್ಲಿ ಗಂಡ ಬೇಕು ಇಲ್ಲ ಅಂದಿಲ್ಲ, ಆದ್ರ ನನಗ ಗಂಡ ಬೇಕಂತ ಹೇಳಿ ನಾಯನ ಕೈಕಾಲು ವರ್ಷಾಡಿ ಹತ್ತಿಲ್ಲ. ಇದು ತಳದಾಗಿನ ಮಾತನೇ ಹೇಳೋದಂದ್ರ ಇಲ್ಲ. ನಿನಗ ಹೆಂಡತಿ ಬೇಕಂತ ನೀ ಕೈಕಾಲು ವರ್ಷಾಡಿ ಎತ್ತದಿ ನೋಡಿ, ಇದು ಮಾತ್ರ ಗ್ಯಾರಂಟಿ. ನೀ ಅಲ್ಲ, ಬರೇ ಪರಮಾತ್ಮಗ ಪಾರ್ವತಿ ಇದ್ದಕ್ಕೆ ಜಗಳಾಡಿ ಹೋಗಿ ದಕ್ಷ ಬ್ರಹ್ಮಣ ಮನಿ ಒಳಗ ಕೂತಾಗ ಸಾಕ್ಷಾತ್ ನಿನ್ನ ಪರಮಾತ್ಮ ಏನ್ ಮಾಡ್ತಿದ್ದ? ಓದಿ ಬಳಕ ಪರಮಾತ್ಮ ನನ್ನ ಹೆಂಡತಿ ಬೇಕಂತೇಳಿ ಕೈಕಾಲು ವರ್ಷಾಡಿ ಎತ್ತದ ನನ್ನ ತ್ಯಾಕ ಲೇಖಿನ ಐತಿ. ಲೇಖಿ ಸಮೇತ ಹೇಳತ್ತೀನಿ ನಿನಗ. ಹೆಂಡತಿ ನನ್ನ ಹೆಂಡತಿ ಜಗಳಾಡಿ ಹೋಗ್ಯಾಳ ನನ್ನ ಸಂಗಾಟ, ನಾ ಹೆಂಡತಿ ಇರ್ಲಾರ ಹೆಂಗಿರ್ಲಿ, ನನಗ ಹೆಂಡತಿ ಬೇಕಂತ ಹೇಳಿ ಮುಂದೆ ನಿಮ್ಮ ನಾರದ ಕೂಡಿ ಒಂದು ಕೆಲಸ ಮಾಡ್ಯಾನು. ಬಾಳ ನಾಯಿಗೆ ಅಡಿಗೆ ಮನಿ ತೋರ್ಸದ ಬೇಡ, ನಾಯಿ ಬಾಗಿಲು ಹೊರಗಾಗದ ಅಲ್ಲೇ ಇರ್ಲ. ಎಷ್ಟು ಕೇಳಬೇಕಾಗೈತಿ, ಎಷ್ಟು ಹೇಳ್ಬೇಕಾಗೈತಿ, ಅರ್ಥ ಮಾಡ್ಬೇಕಾಗೈತಿ. ಸಾಕ್ಷಾತ್ ನಿನ್ನ ಪರಮಾತ್ಮ ಮಾತ್ರ ಕೈಕಾಲ ವರ್ಷಾಡಿ ಹೋಗ್ತಾನ. ಮತ್ತೊಂದು ಟೈಮ್ ಹೆಣ್ತಿನ ಮಾಡ್ಕೋಬೇಕಾದ್ರೆ ಸ್ವತಃ ತನ್ನ ಬಾಯಿಲಿ ಅಂದಾನ ಒಬ್ಬರ ಮುಂದೆ ನನ್ನಂತ ಬೂದಿ ಬಿಡಕ, ನನ್ನಂತ ಸುಡಗಾಡಿರಂಗ, ಸುಡಗಾಡದೊಳಗಿರಂಗ, ನನ್ನಂತದ ಕೊಳ್ಳಾಗ ಹಾವ ಸುತ್ತಕೊಂಡವಂಗ ಯಾರು ಹೆಣ್ಣು ಕೊಡ್ತಾರ ಕೈಕಾಲ ವರ್ಷಾಡಿ ಹತ್ತಾನ. ಇದು ಒಂದು ಮಾತ. ಮತ್ತೇನ್ರಿ? ಸ್ವತಃ ರಾವಣ ಗಂಡ ದೊಡ್ಡವತ್ ಹೇಳ್ತಿ. ರಾವಣ ಕೂತ್ಕೊಂಡ ಪರಮಾತ್ಮನ ಹೆಸರ ಮೇಲೆ ತಪ್ಪಾಗೈಲತ್ತಿದ್ದ. ಹೌದು. ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದ ಕೇಳ್ತಾನ. ಏನಂತ ಕೇಳ್ತಾನ ತಾಯಿ? ನೋಡಪ್ಪ, ನಿನ್ನ ಭಕ್ತಿಗೆ ಮೆಚ್ಚೇನಿ, ಏನು ಕೇಳ್ತಿ ಕೇಳು, ವರ ಕೊಡ್ಲಾಕ ಬಂದನಿಂದ. ಹೌದಲ್ಲ? ಅವಾಗಂದಿವ ರಾವಣ, ಏನಂತ? ಅಷ್ಟ ಐಶ್ವರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ನನ್ನ ಲಂಕಾದೊಳಗೆಲ್ಲ ತುಂಬಿಯದ, ಆದ್ರ ನಾ ಕೇಳು ಚೀಸ್ ಕೊಡ್ತೀನಿ ನಂಗ ವಚನ ಕೊಟ್ರ ಅಟ್ಟ ಕೇಳ್ತನ ಪರಮಾತ್ಮ ಅಂದ. ಮುಂದೇನಾಯ್ತು? ಸಾವು ಅನ್ನುವಂತ ಒಂದು ಕೇಳುದು ಬಿಟ್ಟು ಉಳ್ಕಿದ್ ಏನು ಕೇಳ್ತಿ ಕೇಳಂದ. ಅವಾಗಂದಿವ ರಾವಣ, ಮತ್ತೊಂದು ಮಗದೊಂದು ಬೇಕಾಗಿಲ್ಲ, ನಿನ್ನ ಹೆಂಡತಿ ಪಾರ್ವತಿ ಬೇಕಾಗಿಲ್ಲ, ಕೊಟ್ಟು ಕಳ್ಸ ನನ್ನ ಹಿಂಬಾಲ ಅಂದ. ಸ್ವತಃ ನಿಮ್ಮ ಪರಮಾತ್ಮ ಮಾಡ್ಕೊಂಡ ಹೆಂಡತಿನ ಪಾರ್ವತಿನ ಮತ್ತೊಬ್ರು ಹಿಂಬಾಲ ಬೆನ್ನು ಹಚ್ಚಿ ಕಳಿಸಿ ನೀವು ಗಂಡ ಹಾಡೋರ ಗಂಡು ಹೊಯ್ಯ ನನ್ನ ಬಗಜಂಡು ಎಲ್ಲಿದು ನನ್ನ ಕಾಲಾಗಿನ ಕರ ನನ್ನ ತಂಗಳು ತುಕಡಿ ಮಾಡಕೊಂಡ ಹೆಂಡತಿನ ಯಾವ ಹಿಂಬಾಲ ಬೆನ್ನು ಹಚ್ಚಿ ಕಳಿಸ ನಿನ್ನ ಪರಮಾತ್ಮ. ಜಗಕ್ಕ ಅನ್ನ ಹಕ್ಕ ತ್ರಿಕಾಲನೇನಿ ಪರಮಾತ್ಮ. ಮಾತಿವ ಹೆಂಡ್ರನ ಜೋಪಾನ ಮಾಡೋ ಇವ್ ಗಂಡ. ಗಂಡ ಯಾವ ಗಂಡ ಅಂತಾರ ಆ ಜಾಗನ್ಯಾಗ ತುರಿಸಿದ ಬಳಕ ಸಮಾಧಾನ ಆಗ್ತೈತಿ ಅಂದ್ರ, ಹೌದು, ಆ ಎರಡು ಕೋಡಿನ ನಡು ಒಂದು ತೆಗ್ ಬಿದ್ದೈತಿ. ಅಲ್ಲಿ ಕೋಡಿ ಇತ್ತೋ ಏನ ಇಲ್ಲೋ? ಲಕ್ಷ್ಮಣ ನಿನಗೆ ಕೇಳುವುದಿಲ್ಲ.
ಅಂದಿ ಅಂದ್ರ ಹಾ ಏನಾಯ್ತದವ ಆ ಕೋಡಿ ಯಾರು ಮುರಿದಾರು ಈ ಕಲಿಯುಗದೊಳಗೆ ಏನಾಗಿ ಉಳಿದೈತಿ ಹೌದು ಬೇಕಲ್ಲ ಅದಕ್ಕೊಂದು ನಾಮಕರಣ ಬರ್ಬೇಕಲ್ಲ ಬೇಗಲ್ಲ ತಂಗಿ ಅದಕ್ಕೆ ಸಣ್ಣದೊಂದು ಕ್ಯಾಲಿ ಅಂದ ಹಾ ಕೊಟ್ಟು ಬಿಡ್ರಪ್ಪ ಹೋಗ್ಲಿ ಹೋಗ್ಲಿ ಕಡೆ ಅದೇ ರೀತಿಯಾಗಿ ಯಾವ ನಮ್ಮ ಯಣಿಂಬ್ರಿಗಿ ಗ್ರಾಮದವರು ಅರುಣಕುಮಾರಣ್ಣ ಅವರು ಬಿರಾಜಾರ ಹೌದು ಇವರ ಅನಿತಾನ ಆಹಾ ನಾನು ಎಂದೆ ಹಿಡಿದು ನೋಡುತ್ತ ಬಂದೆ ಎಂದೆ ಹಿಡಿದು ನೋಡುತ್ತ ಬಂದೆ ಸುಖ ಇಲ್ಲ ಕಡಿತಾನ ಎಂತಾದವ್ವ ಈಗ ನನ್ನ ಮನಿತ ಎಂತಾದವ್ವ ಈ ಗಂಡನ ಮನಿತಾನ ಎಂತಾದವ್ವ ಈ ಭಾಡ್ಯನ ಮನಿತಾನ ಆಹಾ ನಾನು ಎಂದಿನ ಹಿಡದ ನೋಡುತ್ತ ಬಂದೆ ಎಂದಿನ ಹಿಡದ ನೋಡುತ್ತ ಬಂದೆ ಸುಖ ಇಲ್ಲ ಕಡಿತಾನ ಎಂತಾದವ್ವ ಈ ಗಂಡನ ಮನಿತಾನ ಮೊದಲ ನನ್ನ ಸೋದರ ಮಾವಗ ಬಾಳುತ್ತ ಬಡತಾನ ನನ್ನ ತಾಯಿ ತಂದೆಗೆ ತಿಳಿದಿಲ್ಲವ್ವ ಬಿದ್ದವ ಮಳತಾನ ನನ್ನ ಹೊಟ್ಟೆನ ಸುಖ ಉಳಿಯಲ್ಲವ್ವ ಹೊಟ್ಟೆನ ಸುಖ ಉಳಿಯಲ್ಲವ್ವ ಸಿಕ್ಕಗ ಬಡತಾನ ಎಂತಾದವ್ವ ಈ ಗಂಡನ ಮನಿತಾನ ಎಂತಾದವ್ವ ಈ ಗಂಡನ ಮನಿತಾನ ಎಂತಾದವ್ವ ಈ ಹುಡುಗನ ಮನಿತಾನ ಆಹಾ ನಾನು ಎಂದಿನ ಹಿಡದ ನೋಡುತ್ತ ಬನ್ನಿ ಎಂದಿನ ಹಿಡದ ನೋಡುತ್ತ ಬನ್ನಿ ಸುಖ ಇಲ್ಲ ಕಡಿತಾನ ಎಂತಾದವ್ವ ಈ ಗಂಡನ ಮನಿತಾನ ಹುಟ್ಟಿ ಬೀಸಿ ಹೊಟ್ಟಿಗೆ ಹಾಕಿನಿ ಚಾತ್ಯನ ಬೆಳತಾನ ನನ್ನ ತಾಯಿ ತಂದೆಗೆ ತಿಳಿದಿಲ್ಲವ್ವ ಬೇಕವ ಮಳತಾನ ಎಲ್ಲಿ ಕಳ್ಳಿಗೆ ಮುಳ್ಳ ಚೊಚ್ಚಲವ್ವ ಕಳ್ಳಿಗೆ ಮುಳ್ಳ ಚೊಚ್ಚಲವ್ವ ಎಲ್ಲ ಸುಳತಾನ ಎಂತಾದವ್ವ ಈ ಗಂಡನ ಮನಿತಾನ ಏನಂತೀವ ಗಾರತ್ಯಾರಿಗೆ ಗಂಡನೇ ದೇವರ ಪತಿವರ್ತ್ಯಾರಿಗೆ ಪತಿ ಗಂಡನೇ ದೇವರ ಏನ್ ಹೇಳ್ಯಾರಲ್ಲ ಗಾರತಿಗೇನೋ ಗಂಡನ ಬೇಕು ಪತಿವರ್ತಿಗೇನೋ ಪತಿನ ಗಂಡನ ಬೇಕು ಹೌದು ತಮ ಲಕ್ಷ್ಮಣ ಇದು ಸೃಷ್ಟಿ ನಿಯಮ ಐತಿ ಹ್ಯಾಂಗ್ರಿ ಪ್ರತಿ ಒಂದ
ಗಂಡಗ ಹೆಂಡತಿ ಬೇಕು, ಹೆಂಡತಿ ಗಂಡ ಬೇಕು, ಆಯಿಗೊಂದು ಮುತ್ಯ ಬೇಕು, ಮುತ್ಯಾಗ ಒಂದು ಆಹಿ ಬೇಕು. ಹೌದು ಹೌದು. ಹಾ ಸಿಗೋ ಒಂದು ಕಾಕ ಬೇಕು. ಚಿಗೋ ಒಂದು ಕಾಕ ಬೇಕು, ಕಾಕಾಗ ಒಂದು ಚಿಗೋ ಬೇಕು, ಕಾಕುಗ ಕಾಕ ಬೇಕು. ಹಾ ಇವೆಲ್ಲ ಬೇಕು. ಹಾ ಅತ್ತಿಗೆ ಮಾವ ಬೇಕು, ಮಾವಗ ಅತ್ತಿ ಬೇಕು, ಹಾ ಹಾ ಹಳೆಯ ಬೇಕು, ಸೊಸಿ ಬೇಕು, ಮಗಳು ಬೇಕು. ಇವೆಲ್ಲ ಸೃಷ್ಟಿ ನೀನು. ಖರೀದಿವ ಅದಕ್ಕ ಏನಂತ್ರಿ? ಅದೇ ನಮ್ಮ ಅಂದೇವಾಡಿ ಗೈಬಿಸಾ ಬಜಾರ್ ಗುರುಗಳಾದಂತವ್ರು ಒಂದು ಪದ್ಯದೊಳಗ ಮಾಡಿಟ್ಟಾರ. ಏನಂತ ಮಾಡಿದ್ದಾರೆ ಗುರುಗಳು? ಯಾವ ಅಕ್ಕಿಗೆ ಗರ್ವಿಲ್ಲ ಅಕ್ಕಿನೇ ಗರತಿ. ಹೌದಲ್ಲ? ಗಂಡಿರೋದು ಬ್ಯಾರೆ ಅಲ್ಲ, ಹಾ ಗಂಡಿರೋದು ಎಲ್ಲ ಒಂದೇ. ಖರೀ ಇದು ತೊಗಲಿನ ಗಂಡ ಇರುದು ಎಲ್ಲ ಒಂದೇ. ಹೌದು. ಗರತಿಗೆ ಯಾವ ಅಕ್ಕಿಗೆ ಗರ್ವಿಲ್ಲ ಅಕ್ಕಿನೇ ಗರತಿ. ಹೌದಲ್ಲ? ಯಾವ ಅಕ್ಕಿಗೆ ಪಾಪ ಇಲ್ಲ ಇಲ್ಲ. ಅಕ್ಕಿನೇ ಪತಿವ್ರತಿ. ಹೌದವ? ಗರ್ವ ಇಲ್ಲದಕ್ಕಿನೇ ಗರತಿ, ಪತಿ ಪಾಪ ಇಲ್ಲದಕ್ಕಿನ ಪತಿವ್ರತಿ. ಹೌದು ಹೌದಲ್ಲ? ಸಾಕ್ಷಾತ್ ಅವರು ಇಲ್ಲೇ ಬಂದಾರ ಕವಿಗಳ. ಬಂದು ನಿಂತಾರ ಈ ಅದಕ್ಕೆ ಸತಿ. ಒಂದು ಮಾತು ಹೇಳ್ಯಾರ ನೋಡ್ರಿ. ಅವ್ರು ಏನಂತ ಹೇಳಿ, ಏನಂತ್ರಿ? ಕೂಡಿದಂತ ಸಭಾದಾಗ ಹಾಡಿ ನಾನು ಕೇಳತೀನಿ, ಹಾ ದೈವ ಇದ್ದಲ್ಲಿ ದೇವ್ರವ ಹೆಂಗ ಇರ್ತಾನ, ಹೌದು. ಒಬ್ಬ ದೈವಳನ್ನ ದೈವದಲ್ಲಿ ದೇವರಿರ್ತಾನ, ಹೌದು ಹೌದು. ಇಲ್ಲದ ದರಿದ್ರನ ದೈವದಲ್ಲಿ ದೇವರು ಎಲ್ಲಿ ಹಾನ. ಹೌದು ಹೌದಲ್ಲ? ಪ್ರಯತ್ನ ಪಡೆಯದ ಹೊರತ ಪರ ವಸ್ತು ಸಿಗುವುದಿಲ್ಲ, ಅರಿವಿನ ಒಳಗೆ. ಅರಿವಿನೊಳ ಗುರು ಐಕ್ಯ ಆಗ್ಯಾನ. ಹಾ, ಇಲ್ಲಿ- ಹಾ ಗರತ್ಯಾರಿಗೆ ಗಂಡ ದೇವರಂತಿ, ಪತಿವರ್ತ್ಯರಿಗೆ ಪತಿ ಗಂಡ ದೇವರಂತಿ. ಹೌದಲ್ಲ? ಗರತ್ಯಾರಿಗೆ ಗರ್ವಿಲ್ಲ, ಪತಿವರ್ತ್ಯರಿಗೆ ಪಾಪಿಲ್ಲ, ಇಲ್ಲ. ನೀತ ಹಾಡವ ನಾಚಿಕಿಲ್ಲ, ನರಕ ಮಲಿನ ಅಂತ ಹೇಳ್ಯಾರ. ಹೌದು ಹೌದೇವ. ಇಂಗ್ಲಿಷ್ ನೋಡ ಅವ್ರ ಮಾಡಿಟ್ಟಾರ. ಯಾರ ಕವಿಗಳಾದಂತವ್ರು ಮಾಡಿಟ್ಟಾರ ಇದನ್ನ. ಯಾವ ಹೌದು ಹೌದಲ್ಲ? ಹಾ ಹೌದು. ಅದಕ್ಕೆ ಏನ್ ಹೇಳಕತ್ತೀರೀಗ, ಏನಂತ ಹೇಳ್ತಾರಿ? ಗಂಡನೇ ದೊಡ್ಡವ, ಹಾ, ಹಾ. ಗಂಡನ ದೇವ್ರ ಹೆಣ್ಣಿಗೆ ಗಂಡ ಬೇಕು, ಎಲ್ಲದಕ್ಕೂ ಗಂಡ ಬೇಕು ಅಂತ ಹೇಳತ್ಯಾರ. ಇವ್ ಹೇಳ್ತಾನು. ಇಲ್ಲಿ ಗಂಡ ಬೇಕು ಇಲ್ಲ ಅಂದಿಲ್ಲ, ಹಾ, ಹಾ. ಆದ್ರ ನನಗ ಗಂಡ ಬೇಕಂತ ಹೇಳಿ ನಾ ಏನ ಕೈಕಾಲು ವರ್ಷಾಡಿ ಹತ್ತಿಲ್ಲ. ಇದು ತಳದಾಗಿನ ಮಾತನೇ ಹೇಳೋದಂದ್ರ, ಇಲ್ಲ ನಿನಗ ಹೆಂಡತಿ ಬೇಕಂತ ನೀ ಕೈಕಾಲು ವರ್ಷಾಡಿ ಹತ್ತದಿ ನೋಡಿ. ಇದು ಮಾತ್ರ ಗ್ಯಾರಂಟಿ. ಹೌದು ಹೌದೇವ. ನೀ ಅಲ್ಲ, ಹಾ, ಬರೇ ಪರಮಾತ್ಮಗ ಹಾ. ಪಾರ್ವತಿ ಇದ್ದಕ್ಕೆ ಜಗಳಾಡಿ ಹೋಗಿ ದಕ್ಷ ಬ್ರಹ್ಮನ ಮನೆಯೊಳಗ ಕೂತಾಗ ಸಾಕ್ಷಾತ್ ನಿನ್ನ ಪರಮಾತ್ಮ ಹಾ ಏನ್ ಮಾಡ್ತಿದ್ದ? ಬೂದಿ ಬಳಕ ಪರಮಾತ್ಮ ನನ್ನ ಹೆಂಡತಿ ಬೇಕಂತ ಹೇಳಿ ಕೈಕಾಲು ವರ್ಷಾಡಿ ಹತ್ತದ. ನನ್ನ ತ್ಯಾಕ ಲೇಖಿನ ಐತಿ, ಖರೀದಿಲ್ಲ. ಲೇಖಿ ಸಮೇತ ಹೇಳತ್ತೀನಿ ನಿನಗ. ಹೌದು ಹೌದು. ಹೆಂಡತಿ ನನ್ನ ಹೆಂಡತಿ ಜಗಳಾಡಿ ಹೋಗ್ಯಾಳ ನನ್ನ ಸಂಗಾಟ. ಹಾ. ನಾ ಹೆಂಡತಿ ಇರ್ಲಾರ ಹೆಂಗಿರ್ಲಿ, ಹಾ. ನನಗೆ ಹೆಂಡತಿ ಬೇಕಂತ ಹೇಳಿ ಮುಂದೆ ನಿಮ್ಮ ನಾರದ ಕೂಡಿ ಒಂದು ಕೆಲಸ ಮಾಡ್ಯಾನು. ಬಾಳ ನಾಯಿಗೆ ಅಡಿಗೆ ಮನಿ ತೋರ್ಸೋದ್ ಬೇಡ, ನಾಯಿ ಬಾಗಿಲು ಹೊರಗಾಗದ ಅಲ್ಲೇ ಇರ್ಲ. ಅಷ್ಟೇ ಇಲ್ಲ ತಂಗಿ. ಎಷ್ಟು ಕೇಳಬೇಕಾಗೈತಿ, ಎಷ್ಟು ಹೇಳ್ಬೇಕಾಗೈತಿ, ಅರ್ಥ ಮಾಡ್ಬೇಕಾಗೈತಿ. ಹೌದು. ಸಾಕ್ಷಾತ್ ನಿನ್ನ ಪರಮಾತ್ಮ ಮಾತ್ರ ಹಾ. ಕೈಕಾಲ ವರ್ಷಾಡಿ ಹತ್ತಾನ. ಮತ್ತು ಒಂದು ಟೈಮ್ದೊಳಗೆ ಹೆಂಡತಿನ ಮಾಡ್ಕೋಬೇಕಾದ. ಹೌದು ಹೌದಲ್ಲ? ಸ್ವತಃ ತನ್ನ ಬಾಯಿಲಿ ಅಂದಾನ ಒಬ್ಬರ ಮುಂದೆ, ಹಾ ಏನಂತ? ನನ್ನಂತ ಬೂದಿ ಬಡಕ, ನನ್ನಂತ ಸುಡಗಾಡಿರವಂಗ, ಸುಡಗಾಡದೊಳಗೆ ಇರವಂಗ, ಹಾ. ನನ್ನಂತದ ಕೊಳ್ಳಾಗ ಹಾವ ಸುತ್ತಕೊಂಡವಂಗ ಯಾರು ಹೆಣ್ಣು ಕೊಡ್ತಾರ ಕೈಕಾಲ ವರ್ಷಾಡಿ ಹತ್ತಾನ. ಏ ಅತ್ತಂದ್ರಲೆ? ಇದು ಒಂದು ಮಾತ. ಮತ್ತೇನ್ರಿ? ಸ್ವತಃ ರಾವಣ ಗಂಡ ದೊಡ್ಡವ ಅಂತ ಹೇಳ್ತಿ. ಹಾ ಹೇಳ್ತಾನ್ರಲೆ? ರಾವಣ ಕೂತ್ಕೊಂಡತ್ತ ಪರಮಾತ್ಮನ ಹೆಸರ ಮೇಲೆ ತಪ್ಪಾಗೈಲತ್ತಿದ್ದ. ಹೌದು. ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದು ಕೇಳ್ತಾನ, ಏನಂತ ಕೇಳ್ತಾನ ತಾಯಿ? ನೋಡಪ್ಪ ನಿನ್ನ ಭಕ್ತಿಗೆ ಮೆಚ್ಚಿ ನೀ ಏನು ಕೇಳ್ತಿ ಕೇಳುವರ ಕೊಡ್ಲಾಕ ಬಂದನಿ ಅಂದ. ಹೌದಲ್ಲ? ಅವಾಗಂದಿವ ರಾವಣ, ಏನಂತ? ಅಷ್ಟ ಐಶ್ವರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ನನ್ನ ಲಂಕಾದೊಳಗೆಲ್ಲ ತುಂಬಿ ಅದ. ಹೌದು. ಆದ್ರ ನಾ ಕೇಳು ಚೀಸು ಕೊಡ್ತೀನ ನಂಗತ್ ವಚನ ಕೊಟ್ರ ಅಟ್ಟ ಕೇಳ್ತನ ಪರಮಾತ್ಮ ಅಂದ. ಹೌದವ. ಮುಂದೇನಾಯ್ತು? ಸಾವು ಅನ್ನುವಂತ ಒಂದು ಕೇಳೋದು ಬಿಟ್ಟು ಉಳಿಕಿದ ಏನು ಕೇಳ್ತಿ ಕೇಳಂದ. ಹೌದಲ್ಲ? ಅವಾಗಂದಿವ ರಾವಣ, ಮತ್ತೊಂದು ಮಗದೊಂದು ಬೇಕಾಗಿಲ್ಲ, ನಿನ್ನ ಹೆಂಡತಿ ಪಾರ್ವತಿ ಬೇಕಾಗಿಲ್ಲ, ಕೊಟ್ಟು ಕಳಿಸ ನನ್ನ ಹಿಂಬಾಲ ಅಂದ. ಸ್ವತಃ ಬೆನ್ನಚ್ಚಿ ಕಳಿಸ್ಯಾನ. ಸ್ವತಃ ನಿಮ್ಮ ಪರಮಾತ್ಮ ಮಾಡ್ಕೊಂಡು ಹೆಂಡತಿನ ಪಾರ್ವತಿನ ಮತ್ತೊಬ್ರ ಹಿಂಬಾಲ ಬೆನ್ನು ಹಚ್ಚಿ ಕಳಿಸಿ ನೀವು ಗಂಡ ಹಾಡೋರ ಗಂಡು ಹೋಯ್ಯ ನನ್ನ ಬಗಜಂಡು. ಏ ಗೋಲಿ ಗುಂಡಿಗೆ ಎಲ್ಲಿದು ನನ್ನ ಕಾಲಾಗಿನ ಕರ ನನ್ನ ತಂಗಳು ತುಕಡಿ ಬಾಗರಲ್ಲ. ಮಾಡಕೊಂಡು ಹೆಂಡತಿನ ಯಾವ ಹಿಂಬಾಲ ಬೆನ್ನು ಹಚ್ಚಿ ಕಳಿಸ್ಯಾನ ನಿನ್ನ ಪರಮಾತ್ಮ. ಹೌದಲ್ಲ? ಜಗಕ್ಕ ಅನ್ನ ಹಕ್ಕ ತ್ರಿಕಾಲ ಪರಮಾತ್ಮ. ಹಾ ಎಲ್ಲ ಮಾತಿವ ಹೆಂಡ್ರನ ಜೋಪಾನ ಮಾಡೋ ಇವ್ ಗಂಡ. ಹಾ. ಗಂಡ ಯಾವ ಗಂಡ? ಹೌದ್ರಿ. ಹಾ